ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ಲಾಗಿ ಪಾಲಕ್ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವಾಗ ಹೇಗೆ ಮಾಡೋದು ನೋಡೋಣ. ಮೊದಲು ಒಂದು ಕುಕ್ಕರ್ಗೆ ಪಾಲಕ್ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ. ಒಂದು ಪೂರ್ತಿ ಕಟ್ ಸೊಪ್ಪು, ಸ್ವಲ್ಪ ತೊಗರಿಬೇಳೆ, ಇಲ್ಲಿ ನಾನು 8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ಮೀಡಿಯಮ್ ಸೈಜ್ 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಮೀಡಿಯಮ್ ಸೈಜ್ 1 ಆಲೂಗಡ್ಡೆ, ಮೀಡಿಯಮ್ ಸೈಜ್ 2 ಟೊಮೊಟೊ, 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾಯಿದ್ದೀನಿ. ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಇದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 5 ವಿಸಿಲ್ ಕೂಗಿಸ್ಕೊತೀನಿ. ಇವಾಗ 5 ವಿಸಿಲ್ ಬಂದಾಯಿತು. ಬೇಳೆ ಸೊಪ್ಪು ಹೇಗಾಗಿದೆ ನೋಡೋಣ. ಕರೆಕ್ಟಾಗಿ ಬೆಂದಿದೆ ನೋಡ್ಬೋದು, ಬೇಳೆ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಇವಾಗ ಬೇಳೆ ಸೊಪ್ಪು ನೀರು ಸಪ್ರೇಟ್ ಮಾಡ್ಕೋಬೇಕು. ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡು ಮಸ್ಕೋಬೇಕು. ನಾನು ಈ ರೀತಿ ಮಸಿಯೋ ಕೋಲಲ್ಲಿ ಮಸ್ಕೊಳ್ತಾಯಿದ್ದೀನಿ. ನೀವು ಬೇಕಾದರೆ ಮ್ಯಾಶರಲ್ಲಿ ಮಸ್ಕೋಬೋದು. ನಾನು ಕೋಲಲ್ಲೇ ಮಸ್ಕೊಳ್ತಾಯಿದ್ದೀನಿ. ನೀರಲ್ಲೇ ಮಸ್ಕೋಬೇಡಿ, ನೀರು ಸಪ್ರೇಟ್ ಮಾಡ್ಕೊಂಡು ಮಸ್ಕೊಂಡ್ರೆ ಜಾಸ್ತಿ ನುಣ್ಣಗಾಗುತ್ತೆ. ನೀರು ಜೊತೆನೇ ಮಸ್ಕೊಂಡ್ರೆ ಚೆನ್ನಾಗಿ ಬರಲ್ಲ. ನೋಡ್ಬೋದು ನೀವು ನಾನು ಯಾವ ರೀತಿ ಮಸ್ಕೊಳ್ತಾಯಿದ್ದೀನಿ ಅಂದ್ಬಿಟ್ಟು. ನೀರು ಜೊತೆನೇ ಈ ರೀತಿ ಮಸ್ಕೊಂಡ್ರೆ ಈ ರೀತಿ ನುಣ್ಣಗಾಗಲ್ಲ. ಅದಕ್ಕೆ ನೀರು ಸಪ್ರೇಟ್ ಮಾಡಿ ಮಸ್ಕೋಬೇಕು. ನೋಡ್ಬೋದು ನೀವು ಇಲ್ಲಿ ನಾನು ಯಾವ ರೀತಿ ನುಣ್ಣಗೆ ಮಸ್ಕೊಂಡಿದ್ದೀನಿ ಅಂದ್ಬಿಟ್ಟು. ಇವಾಗ ಆಯಿತು. ಸಪ್ರೇಟ್ ಮಾಡಿ ಇಟ್ಕೊಂಡಿರೋ ನೀರೇ ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಳ್ತಾಯಿದ್ದೀನಿ, ಮಸಿಯ ಕೋಲ್ ಮೇಲೆ. ನೋಡ್ಬೋದು ಯಾವ ರೀತಿ ನುಣ್ಣಗಾಗಿದೆ ಅಂದ್ಬಿಟ್ಟು. ಇಲ್ಲಿ ನಾನು ಫ್ರೆಶ್ ಆಗಿರೋ ತೆಂಗಿನಕಾಯಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡಿರೋದು ಹಾಕ್ಕೊಳ್ತಾಯಿದ್ದೀನಿ. ಆವಾಗಲೇ ಸಪ್ರೇಟ್ ಮಾಡಿ ಇಟ್ಕೊಂಡಿರೋ ನೀರು ಇದ್ರ ಜೊತೆನೇ ಸೇರಿಸ್ಕೊಳ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಆಗುತ್ತೆ ಈ ಪಾಲಕ್ ಸೊಪ್ಪು ಸಾಂಬಾರು. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡ್ಬೋದು ನೀವು ನಾನು ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಚಿಟಪಟ ಆದಮೇಲೆ ಒಂದು 5 ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ. ನೀವು ಬೇಕಾದರೆ ಫ್ರೆಶ್ ಆಗಿರೋ ಕರಿಬೇವು ಹಾಕ್ಕೊಬೋದು. ನನ್ನ ಹತ್ರ ಕರಿಬೇವು ಖಾಲಿಯಾಗಿತ್ತು, ಅದಕ್ಕೆ ಇಷ್ಟರಲ್ಲೇ ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ. ಕರಿಬೇವು ಹಾಕ್ಕೊಂಡ್ರೆ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಆಯಿತು. ಸೊಪ್ಪು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ನಾನು ಸೊಪ್ಪು ಸಾಂಬಾರೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಒಗ್ಗರಣೆ ಪಾತ್ರೆಗೆ ಒಂದು ಸೌಟ್ ಸಾಂಬಾರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ್ದಾಯಿತು. ಇವಾಗ ಸರ್ವ್ ಮಾಡ್ಕೊಳ್ತಾಯಿದ್ದೀನಿ. ಮುದ್ದೆ ಜೊತೆ ಅನ್ನಗೆ ತುಂಬಾ ಚೆನ್ನಾಗಿರುತ್ತೆ ಈ ಪಾಲಕ್ ಸೊಪ್ಪು ಸಾಂಬಾರು. ತುಂಬ ಸಿಂಪಲ್ಲಾಗಿ ಒಂದು 15 ನಿಮಿಷದಲ್ಲೇ ಮಾಡ್ಕೋಬೋದು. ರುಚಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.